ಹುಬ್ಬಳ್ಳಿಯ ನೇಹಾ ಹತ್ಯೆಗೆ ಪ್ರೇಮ ವೈಫಲ್ಯವೇ ಕಾರಣ. ಬೆಂಗಳೂರಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು. ಲವ್ ಜಿಹಾದ್ ಅಲ್ಲ, ಅದು ಲವ್ ಕೇಸ್. ಲವ್ ಜಿಹಾದ್ ಎಂದ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಪರಮೇಶ್ವರ್ ಈ ರೀತಿ ತಿರುಗೇಟು ಕೊಟ್ಟಿದ್ದಾರೆ. ರಕ್ಷಣೆ ಮಾಡುವಂತ ಪ್ರಮೇಯನೂ ಇಲ್ಲ, ನಾವು ಯಾರನ್ನೂ ರಕ್ಷಣೆ ಮಾಡೋದಿಲ್ಲ, ಅವ್ರು ಯಾರೇ ಆಗಿರ್ಬೋದು. ನಿನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಘಟನೆ ದುರದೃಷ್ಟಕರ, ಅದು ಆಗಬಾರ್ದಾಗಿತ್ತು. ಅವರು ಜೈ ಶ್ರೀರಾಮ್ ಅಂತ ಅವರು ಹೇಳುವಾಗ ಅದು ಶ್ರೀರಾಮ ನವಮಿ ದಿವಸ ಎಲ್ಲರೂ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಅದಕ್ಕೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ. ಅದರ ಜೊತೆಗೆ ಇವರು ಬೇರೆ ಸ್ಲೋಗನನ್ನು ಕೂಗಿದ್ದಾರೆ ಅಂತೇಳಿ ಈಗಾಗಲೇ ನಾವು ಅವರನ್ನು ಇಮಿಡಿಯೇಟಾಗಿ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಏನು ಕಾನೂನಿನ ಕ್ರಮ ತಗೋಬೇಕೋ ಅವ್ರನ್ನ ಕಾನೂನಿನ ಕ್ರಮ ತಗೊಳ್ತಾ ಇದ್ದಾರೆ. ಹಾಗಾಗಿ ಯಾರನ್ನು ರಕ್ಷಣೆ ಹುಬ್ಬಳ್ಳಿಯ ನೇಹಾ ಹತ್ಯೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೇ ಕೊಲೆ ವೈಯಕ್ತಿಕ ಕಾರಣಕ್ಕಾಗಿರುತ್ತೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸರ್ಕಾರ. ರಾಜ್ಯದಲ್ಲಿ ಕಾನೂನು ಕೆಲಸ ಕಾಪಾಡ್ತಾ ಇದೆ ಅಂತ ಡಿಜಿ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಕಾರಣಕ್ಕೋಸ್ಕರ ಆಗಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ. ಅದನ್ನು ಮಾಡ್ತಾ ಇದ್ದೀವಿ. ಕಾರಣಕ್ಕೋಸ್ಕರ ಆಗಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ. ಅದನ್ನು ಮಾಡ್ತಾ ಇದ್ದೀವಿ. ಗುರುರಾಜ್ ಹುಗಾರ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಗುರುರಾಜ್ ಹುಗಾರ್, ಈಗ ಹುಬ್ಬಳ್ಳಿಯ ಜನ ನಿಜಕ್ಕೂ ಸಹ ಬೆಚ್ಚ ಬಿದ್ದಿದ್ದಾರೆ. ಈಗ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿರುವಂತಹ ಜನರು ಮಾತನಾಡಿದ್ದಾರೆ. ಏನ್ ಹೇಳ್ತಾರೆ ಅವರು? ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಪುತ್ರಿ ನೇಹಾ ಬರ್ಬರ ಹತ್ಯೆಯನ್ನ ಖಂಡಿಸಿ ಎಬಿವಿಪಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಒಂದ್ ಕಡೆ ಪರಮೇಶ್ವರ್ ಅವರ ಹೇಳಿಕೆಗೆ ನೇಹಾ ತಂದೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದಾರೆ ಪರಮೇಶ್ವರ್ ಅವರ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಲವ್ ಮಾಡಿದ್ಲು, ಬ್ರೇಕಪ್ ಆಯ್ತು, ಹಾಗಾಗಿ ಈ ರೀತಿಯಾದಂತಹ ಘಟನೆ ಆಯ್ತು ಅಂತ ಪರಮೇಶ್ವರ್ ಅವರು ಏನ್ ಹೇಳಿಕೆ ಕೊಟ್ಟಿರ್ತಾರೆ ಅದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ನನ್ನ ಮಗಳು ಸತ್ತ ನಂತರ ಸಹ ಕಳಂಕ ತರೋ ಕೆಲಸ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂತಿಮ ಯಾತ್ರೆ ಸಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರಿದ್ದಾರೆ. ಇಡೀ ಹುಬ್ಬಳ್ಳಿನೇ ಬೆಚ್ಚು ಬಿದ್ದಿದೆ ಈ ಘಟನೆಯಿಂದಾಗಿ. ಹತ್ಯೆಯನ್ನ ಖಂಡಿಸಿ ಎಬಿವಿಪಿ ಕಾರ್ಯಕರ್ತರು ಸಹ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಗುರುರಾಜ್ ಹುಗಾರ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಗುರುರಾಜ್, ಹುಬ್ಬಳ್ಳಿ ಜನ ನಿಜಕ್ಕೂ ಬೆಚ್ಚು ಬಿದ್ದಿದ್ದಾರೆ ಈ ಘಟನೆಯಿಂದಾಗಿ. ಈಗ ನೇಹಾ ಅಂತಿಮ ಯಾತ್ರೆಗೆ ಬಂದಿರುವಂತಹ ಜನ ಏನ್ ಹೇಳ್ತಾರೆ? ಏನಾದ್ರೂ ಮಾತಾಡಿದಾರ ಅವರು? ಪ್ರಗತಿ, ನೇಹಳ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರು ಕೂಡ ಈ ಒಂದು ಹತ್ಯೆಯನ್ನ ಖಂಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರ ನಿಷ್ಠುರವಾಗಿ ಕ್ರಮವನ್ನ ಕೈಗೊಳ್ಳಬೇಕು, ಏನು ಹಂತಕ ಇದ್ದಾನೆ ಆತನನ್ನ ಎನ್ಕೌಂಟರ್ ಮಾಡಬೇಕನ್ನುವಂತ ಒತ್ತಾಯವನ್ನ ಪದೇ ಪದೇ ಸಾರ್ವಜನಿಕರು, ಮುಖಂಡರು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಇದರ ಮಧ್ಯೆ ಗೃಹ ಸಚಿವರು ನೀಡಿದಂತ ಹೇಳಿಕೆ ವ್ಯಾಪಕ ಟೀಕೆಗೆ ಗುರಿಯಾಗ್ತಾ ಇದೆ. ಪರಸ್ಪರ ಅವರಿಬ್ಬರ ಮಧ್ಯೆ ಪ್ರೀತಿ ಇತ್ತು ಅನ್ನುವಂತ ವಿಚಾರ ಏನಿದೆ ಸ್ವತಃ ನಿರಂಜನ್ ಹಿರೇಮಠ ಏನಿದ್ದಾರೆ ನೇಹಳ ತಂದೆ ಅವರೇ ಖಂಡಿಸಿರುವಂತದ್ದು. ಗೃಹ ಸಚಿವರಿಗೆ ಮಾಹಿತಿ ಕೊರತೆ ಇದೆ, ಈಗಾಗಲೇ ದುಃಖದಲ್ಲಿದ್ದೇವೆ, ನಮ್ಮ ಕುಟುಂಬಕ್ಕೆ ಮತ್ತೆ ದುಃಖ ಕೊಡುವಂತ ಹೇಳಿಕೆಯನ್ನ ನೀಡಬಾರದು, ನ್ಯಾಯ ಕೊಡಿಸುವಂತ ಅವಳ ಆತ್ಮಕ್ಕೆ ಶಾಂತಿ ಸಿಗುವಂತ ಕೆಲಸವನ್ನ ಮಾಡಿ ತತ್ಕ್ಷಣಕ್ಕೆ ಎನ್ಕೌಂಟರ್ ಮಾಡಿ ಅನ್ನುವಂತ ಒತ್ತಾಯವನ್ನು ಕೂಡ ಕುಟುಂಬ ಸದಸ್ಯರು ಮಾಡ್ತಾ ಇದ್ದಾರೆ. ಗೃಹ ಸಚಿವರ ಹೇಳಿಕೆ ಕುರಿತಂತೆ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾವೀಗ ನೇಹಳ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿದೀವಿ. ವೀರಾಪುರ ಹೋಣಿಯಲ್ಲಿ ಈಗ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಇಲ್ಲಿ ಸಾಕಷ್ಟು ಜನ ಇದೆ, ಅವ್ರನ್ನ ಮಾತನಾಡಿಸ್ತೇನೆ. ಗೃಹ ಸಚಿವರ ಹೇಳಿಕೆ ಬಗ್ಗೆ ಏನ್ ಹೇಳ್ತೀರಿ ಸರ್? ನಮ್ಮ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರು ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ, ಪರಸ್ಪರ ನೇಹಾ ಹಿರೇಮಠ ಮತ್ತು ಫಯಾಜ್ ಅನ್ನೋ ಹುಡುಗನ್ಗೆ ಇಬ್ಬರಿಗೂ ಪರಸ್ಪರ ಪ್ರೀತಿ ಇತ್ತಂತಂದು ಸ್ಟೇಟ್ಮೆಂಟ್ ಕೊಟ್ಟರು. ಯಾವ ಆಧಾರದ ಮೇಲೆ ಕೊಟ್ಟರು ಅವರು? ಅವ್ರಿಗೇನು ಯಾರು ಹೇಳಿದ್ದಾರೆ? ಕುಟುಂಬದವ್ರು ಯಾರಾದರೂ ಹೇಳಿದಾರ? ಈ ಥರ ಸ್ಟೇಟ್ಮೆಂಟ್ ಕೊಡೋದು ತಪ್ಪು ಸರ್. ಅದರಿಂದ ಒಂದು ವ್ಯಾಪಕ ಇದು ಆಗ್ತದೆ, ಏನೋ ಪರಿಣಾಮ ಬೀಳ್ತದೆ ಜನರ ಮೇಲೆ. ಆಮೇಲೆ ಇವ್ರ ಕುಟುಂಬಕ್ಕೆ ಯಾವುದೇ ರೀತಿಯಿಂದನೂ ಇವ್ರು ಯಾರೂ ಹೇಳಿಲ್ಲ, ಕುಟುಂಬದವ್ರು ಯಾರು ಹೇಳಿದಾನೆ ಅವ್ರು ಯಾವ ಥರ ಹೇಳಿದರು ಇದನ್ನು ನಾವು ಖಂಡಿಸ್ತೇವೆ ಸರ್. ಇದರ ಹಿಂದೆ ನಾವು ಹೋರಾಟ ಮಾಡ್ತೇವೆ. ನಮ್ಮ ಜಂಗಮ್ ಸಮಾಜಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗಿದೆ. ಇದನ್ನು ನಾವು ದೊಡ್ಡ ಪ್ರಮಾಣದೊಳಗಡೆ ಹೋರಾಟ ಮಾಡ್ತೇವೆ. ಇದನ್ನು ನಾವು ಖಂಡಿಸ್ತೇವೆ. ನೀನು ಮಾತಾಡೋರು ಅಲ್ಲ ಮಿಸ್ಟರ್ ಸಿದ್ದರಾಮಯ್ಯ,
ನೀ ಹೇಳಿದ್ದೇನು ಮಾಡಿದ್ದೇನು, ಏನೋ ಮುಖ್ಯಮಂತ್ರಿಯಾಗಿ ದೊಡ್ಡದಾಗಿ ಪ್ರಮಾಣ ವಚನ ಮಾಡ್ತೀರಾ, ನಾನು ಎಲ್ಲ ಜಾತಿ ಜನರಿಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದೀರಾ. ಕೊಟ್ಟಿದ್ದೇನಪ್ಪ ರಕ್ಷಣೆ ಮಿಸ್ಟರ್ ಸಿದ್ದರಾಮಯ್ಯ? ನಾಚಿಕೆ ಬರಬೇಕು ನಿನಗೆ. ಬಾ ಇಲ್ಲೇ ಹುಬ್ಬಳ್ಳಿಗೆ ಬಂದು ನೋಡು, ಪರಸ್ಪರ ಪ್ರೀತಿ ಮಾಡಿದ್ರ ಅಂತ ಹೇಳಿದೆಯಲ್ಲ, ಪರಸ್ಪರ ಪ್ರೀತಿ ಮಾಡಿದ್ರೆ ಕೊಲೆ ಮಾಡ್ತಾರೇನಪ್ಪ ಸಿದ್ದರಾಮಯ್ಯ. ಬಂದು ಹುಬ್ಬಳ್ಳಿ ಜನರ ಆಕ್ರೋಶ ನೋಡು. ನಿಮ್ಮ ಗೃಹ ಸಚಿವರು ಹೇಳ್ತಾರೆ ಪರಸ್ಪರ ಪ್ರೇಮ ಮಾಡ್ತಾರಂತೆ, ಪ್ರೇಮ ಮಾಡಿದ್ರೆ ಕೊಲೆ ಮಾಡ್ತಾ ಇದ್ದಾರ. ಅವ್ರಿಗೆ ಗಲ್ಲು ಶಿಕ್ಷೆ ಕೊಡ್ಲಿಕ್ಕೆ ನಿಮ್ಮ ಕೈಯಿಂದ ಸಾಧ್ಯ ಇಲ್ಲ. ನೀವು ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದ್ದೀರಾ ಅಂತೇಳಿ ಹೇಳಿದ್ರೆ ಸುಳ್ಳು ಅಂತ ಹೇಳ್ತಿದ್ರ. ಸತ್ತಿದ್ದು ಕೊಲೆಯಾಗಿದ್ದು RSS ದವರಲ್ಲ, ಭಾರತೀಯ ಜನತಾ ಪಕ್ಷದವರಲ್ಲ, ಕಾಂಗ್ರೆಸ್ ಪರಿವಾರದವ್ರೆ. ಅವ್ರಿಗೂ ರಕ್ಷಣೆ ಕೊಡೋಕ್ಕಾಗಲ್ಲ ಅಂದ್ಮೇಲೆ ಆ ಸೀಟಲ್ಲಿ ಯಾಕೆ ಕೂತೀರ? ಗೃಹ ಸಚಿವರೇ ರಾಜೀನಾಮೆ ಕೊಡಿ, ಇಲ್ಲಾಂದ್ರೆ ಅಮಾಯಕ ಹಿಂದೂ ಯುವತಿಯರು, ಹಿಂದೂ ಯುವಕರು, ವಿದ್ಯಾರ್ಥಿಗಳು ಸಾಯ್ಬೇಕಾಗ್ತೈತಿ. ನಿಮ್ದು ಪುಕ್ಷಟೆ ಭಾಗ್ಯ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ಅನ್ನ ನೀರು ಗಂಜಿ ಕೊಡ್ಲಿಕ್ಕೆ ನಮಗೆ ದೇವರಿದ್ದಾನೆ, ಕೈಯಲ್ಲಿ ಶಕ್ತಿ ಇದೆ, ದುಡ್ಡು ತಿಂತೇವೆ. ನಿಮ್ಮಂತ ಹಲ್ಕ ಇದು ಅಕ್ಕಿ 2,000 ರೂಪಾಯಿ ಕೊಟ್ಬಿಟ್ಟು ಜೀವ ತೆಗೆಯುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಬಂದೊದಗಿದೆ. ಮತ್ತೊಬ್ಬರು ಮಾತಾಡಿಸ್ತಾನೆ, ಯಾವ ರೀತಿ ಈ ಘಟನೆಯನ್ನ ನೀವು ಖಂಡಿಸ್ತೀರಿ, ಏನಂತ ಹೇಳ್ತೀರಿ? ಇಲ್ರಿ, ಇದು ಇವರು ಮುಸಲ್ಮಾನರು ಓಲೈಕೆ ರಾಜಕಾರಣ. ಇದು ನಮ್ಮ ರಾಜ್ಯದೊಳಗೂ ಯೋಗಿ ಆದಿತ್ಯನಾಥ್ನಂತ ಸರ್ಕಾರ ಬರಬೇಕು. ಅವ್ರ ಮನೆಗೆ ಬೋರ್ಡೇಜ್ ಅವ್ರ ಮನೆಗೆ ಬೆಂಕಿ ಹಚ್ಚೋದಂತ ಕಾರ್ಯಕ್ರಮ ಆಗಬೇಕು. ಇನ್ಮ್ಯಾಗಿಂದ ನಾವು ಎಲ್ಲಾ ಈ ರಾಜ್ಯದಾಗ ನಾ ಕೈ ಮುಗಿದು ಕೇಳ್ಕೊಂತೀನಿ ಜನರನ್ನ, ಇದಕ್ಕೆ ಎಚ್ಚೆತ್ರಿ ಎಲ್ಲರೂ ಎತ್ತಲಿಲ್ಲ ಅಂದ್ರೆ ನಮ್ಮ ರಾಜ್ಯ, ನಮ್ಮ ದೇಶ ಹಾಳಾಗಿ ಹೋಗ್ತೈತಿ. ಏನ್ ಹೇಳ್ತೀರಿ ಸರ್ ನೇಹಾಳ ಹತ್ಯೆ ಬಗ್ಗೆ? ಸರ್, ಈಗ ಭಾರತ ದೇಶದೊಳಗೆ, ಈಗ ಭಾರತ ದೇಶ ತೊಗೊಳ್ಬೇಡ, ನಮ್ಮ ಹುಬ್ಳಿಯೊಳಗೆ ಈಗ ಕೆಲವೊಂದು ಹುಡುಗಿಯರು ಕೆಲವೊಂದು, ಈಗ ಇದೊಂದು ನೆಟ್ವರ್ಕ್ ಇದೆ. ಹೌದು, ಅಲ್ಲಲ್ಲ, ಈ ಲವ್ ಜಿಹಾದಿ ಅಲ್ಲ ಇದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಫೋರ್ಸಬ್ಲಿ ಲವ್ ಮಾಡ್ಬೇಕು. ಫೋರ್ಸಬ್ಲಿ ಲವ್ ಮಾಡಲಿಲ್ಲ ಅಂದ್ರೆ ಕೊಲೆ ಮಾಡ್ತೀವಿ. ಇದು ಹೆದರಿಕೆ. ನಾಳೆ ಎಲ್ಲ ಹುಡುಗಿಯರು ಕಾಲೇಜ್ಗೆ ಹೋಗಿ ಹೆದರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.